ನಮಸ್ತೆ ಎಲ್ರಿಗೂ ದಾತ್ರಿ ಡ್ರೀಮ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತಾ. ಇವತ್ತಿನ ವಿಡಿಯೋದಲ್ಲಿ ಶತಭಿಷ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ. ಶತಭಿಷ ನಕ್ಷತ್ರ ಅನ್ನೋದು ನಕ್ಷತ್ರಗಳ ಸೀರೀಸಲ್ಲಿ 24ನೆಯ ನಕ್ಷತ್ರ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾದರೂ ವಾಸ್ತು ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಆರಾಧ್ಯ ಆಸ್ಟ್ರೋ ವಿಜಯರಾಜ್ ಸರ್ ವಾಸ್ತು ಕ್ಲಾಸ್ ತಗೊಳ್ತಾರೆ. ಇದೇ ಬರುವ ಸೆಪ್ಟೆಂಬರ್ 5ರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 24 ಡೇಸ್ ಆನ್ಲೈನ್ ವಾಸ್ತು ಕ್ಲಾಸ್ ಇರುತ್ತೆ. ಅದರಲ್ಲಿ ವೇದಿಕ್ ವಾಸ್ತು, ಮಹಾವಾಸ್ತು, ಆಸ್ಟ್ರೋ ವಾಸ್ತು ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನಂಬರ್ ಕಾಣ್ತಾ ಇದೆ ಅಲ್ವಾ, ಆ ನಂಬರ್ಗೆ ಕಾಲ್ ಮಾಡಿ ಕ್ಲಾಸ್ಗೆ ಜಾಯ್ನ್ ಆಗಿ. ಓಕೆ, ಈ ಶತಭಿಷ ನಕ್ಷತ್ರ ಅನ್ನೋದು ಕಾಲಚಕ್ರದಲ್ಲಿ 11ನೆಯ ರಾಶಿ ಕುಂಭ ರಾಶಿಯಲ್ಲಿ ಬರುತ್ತೆ. ಕುಂಭ ರಾಶಿಯಲ್ಲಿ ಒಟ್ಟು 3 ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರದ 2 ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವ ಭಾದ್ರಪದ ನಕ್ಷತ್ರದ 3 ಪಾದಗಳು. ಧನಿಷ್ಠ ನಕ್ಷತ್ರದ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಶತಭಿಷ ನಕ್ಷತ್ರ. ಈಗ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಕುಂಭ ರಾಶಿಯಲ್ಲಿ ಇರ್ತಕ್ಕಂತಹ 30 ಡಿಗ್ರಿಯಲ್ಲಿ 6 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತೆಗೆದುಕೊಳ್ಳುವಂಥದ್ದು ಈ ಶತಭಿಷ ನಕ್ಷತ್ರ. ಅಂದರೆ ಯಾರು ಕುಂಭ ರಾಶಿಯಲ್ಲಿ ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 6 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಈ ಶತಭಿಷ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ರಾಹು ಗ್ರಹ. ದಿಸ್ ನಕ್ಷತ್ರ ಈಸ್ ರಿಯಲಿ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್. ಈಗಿನ ಟೈಮಿಗೆ ಹೇಳೋದಾದರೆ ಅದು ಡಾಕ್ಟರ್ ಆಗಿರ್ಬೋದು. ಡಾಕ್ಟರ್ ಏನು ಮಾಡ್ತಾರೆ, ನಮ್ಮ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಹೀಲರ್ಸ್ ಆಗಿರ್ಬೋದು, ಆಸ್ಟ್ರಾಲಜರ್ ಆಗಿರ್ಬೋದು, ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡುವವರಾಗಿರ್ಬೋದು, ಆತ್ಮ ಚಿಕಿತ್ಸೆ ಮಾಡ್ತಕ್ಕಂಥವರು. ದಿಸ್ ನಕ್ಷತ್ರ ಈಸ್ ಅಬೌಟ್ ಸಾಲ್ವಿಂಗ್ ಪ್ರಾಬ್ಲಮ್. ಇಟ್ ಕುಡ್ ಬಿ ಎನಿ ಪ್ರಾಬ್ಲಮ್, ಸೊಲ್ಯೂಷನ್ ಕೊಡ್ತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕಲಿಯುವಂತಹ ಆಸಕ್ತಿ ಹೆಚ್ಚಾಗಿರುತ್ತೆ. ಅಂದರೆ ಹಿಡನ್ ಥಿಂಗ್ಸ್, ಯಾವುದು ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗಲ್ಲ ಆ ವಿಷಯದ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಹೆಚ್ಚಾಗಿರುತ್ತೆ ಶತಭಿಷ ನಕ್ಷತ್ರದಲ್ಲಿ. ಅಂದರೆ ಯಾವುದೇ ಕೆಲಸ ಇದ್ದರೂ ಕೂಡ ಯಾವುದು ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗಲ್ಲ ಅಂತಹ ಸಬ್ಜೆಕ್ಟ್ನ ಸ್ಟಡಿ ಮಾಡಿ ಅದರಲ್ಲಿ ನಾಲೆಜ್ ತಗೊಳ್ಳುವಂಥ ಮನಸ್ಸು ಈ ನಕ್ಷತ್ರದಲ್ಲಿ ಜಾಸ್ತಿ ಇರುತ್ತೆ. ಇದು ಬರ್ತಕ್ಕಂಥದ್ದು ರಾಹು ಮತ್ತು ಕುಂಭರಾಶಿ ಅಧಿಪತಿ ಶನಿ, ಈ 2 ಗ್ರಹಗಳ ಶಕ್ತಿಯಿಂದ ಈ ಒಂದು ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರು ರಫ್ ಆ್ಯಂಡ್ ಟಫ್ ಪೀಪಲ್ ಆಗಿರ್ತಾರೆ. ಅಂದರೆ ಇವರು ಮಾತಾಡೋ ರೀತಿಯೇ ಒಂಥರ ಬೇರೆ ಥರ ಇರುತ್ತೆ. ಇದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಇವರು ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಅಂತಾರಲ್ಲ, ಆ ಥರ ಕ್ಯಾರೆಕ್ಟರ್ ಇರುವಂಥವರು. ಅಂದರೆ ನೇರವಾಗಿ ಡೈರೆಕ್ಟಾಗಿ ನೀನು ಮಾಡ್ತಾ ಇರುವುದು ಸರಿ ಇಲ್ಲ ಅಂದರೆ ನೀನು ಸರಿ ಇಲ್ಲ ಅಂತ ಹೇಳುವಂಥ ಕ್ಯಾರೆಕ್ಟರ್ ಈ ಶತಭಿಷ ನಕ್ಷತ್ರದವರು. ಆದ್ದರಿಂದ ಇವರು ತುಂಬ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಇನ್ನು ಈ ನಕ್ಷತ್ರ ಒಳ್ಳೆ ಡಿಗ್ನಿಟಿಯಲ್ಲಿ ಇದ್ದರೆ, ಜಾತಕದಲ್ಲಿ ಅದರಲ್ಲೂ 8ನೇ ಮನೆಗೆ ಕನೆಕ್ಟ್ ಆಗಿ ಇದ್ದರೆ ಈ ಶತಭಿಷ ನಕ್ಷತ್ರ ಇವರಿಗೆ ಈ ಸ್ಪಿರಿಚುವಾಲಿಟಿಯಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಈ ಆಧ್ಯಾತ್ಮಿಕತೆ ಅಥವಾ ಆಸ್ಟ್ರಾಲಜಿ ಕಡೆ ಒಳ್ಳೆ ಇಂಟ್ರೆಸ್ಟ್ ಬಂದು ಅದರಲ್ಲಿ ಸಕ್ಸಸ್ಫುಲ್ ಆಗಿ ಒಂದು ಒಳ್ಳೆ ಹೆಸರು ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಅಂದರೆ ಯಾರಿಂದಾದರೂ ಏನಾದರೂ ಉಪಯೋಗ ಇದೆ ಅಂದರೆ ಮಾತ್ರ ಆ ಥರದವರ ಸ್ನೇಹ ಬೆಳೆಸ್ತಾರೆ. ಇಲ್ಲ ಅಂತಂದರೆ ಅವರ ಜೊತೆ ಹೆಚ್ಚು ಕಾಂಟ್ಯಾಕ್ಟ್ ಇಟ್ಕೊಳ್ಳುವುದು ಅದೆಲ್ಲ ಯಾವುದು ಬರುವುದಿಲ್ಲ. ಯಾಕಂತಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ರಾಹು ಆಗಿರುವುದರಿಂದ ರಾಹು ಯಾವತ್ತಿದ್ರೂ ಕ್ಯಾಲ್ಕುಲೇಟಿವ್ ನೇಚರ್ನ ಕೊಡ್ತಕ್ಕಂತಹ ಗ್ರಹ. ಅಂದರೆ ನಮಗೆ ಯಾರಿಂದ ಒಂದು ಹೆಲ್ಪ್ ಆಗುತ್ತೆ, ಯಾರಿಂದ ಉಪಯೋಗ ಬರುತ್ತೆ ಆ ಥರದವರ ಜೊತೆಗೇ ಹೆಚ್ಚು ಸೇರುವ ಹಾಗೆ ಮಾಡ್ತಕ್ಕಂಥದ್ದು ರಾಹುವಿನ ಗುಣ. ಆದ್ದರಿಂದ ಇವರು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಅಂದರೆ ಯಾರಿಂದ ಏನು ಉಪಯೋಗ ಇಲ್ಲ ಅಂತಂದರೆ ಅವರ ಜೊತೆ ಹೆಚ್ಚು ಸೇರುವುದಿಲ್ಲ. ಇನ್ನು ಈ ನಕ್ಷತ್ರ ತುಂಬ ಸೀಕ್ರೆಟಿವ್ ನೇಚರ್ನ ತೋರಿಸುತ್ತೆ. ಅಂದರೆ ಗುಟ್ಟಾಗಿಡುವಂತಹ ಗುಣ ಜಾಸ್ತಿ ಇದೆ ಈ ನಕ್ಷತ್ರದಲ್ಲಿ. ಇನ್ನು ಈ ನಕ್ಷತ್ರದವರು ಇವರ ಒಂದು ಒಪಿನಿಯನ್ನ ಅಷ್ಟು ಸುಲಭವಾಗಿ ಹೊರಗಡೆ ಹೇಳಲ್ಲ. ಅಂದರೆ ಮೊದಲು ಬೇರೆಯವರು ಏನು ಹೇಳ್ತಾರೆ, ಬೇರೆಯವರ ಒಪಿನಿಯನ್ ಏನಿದೆ, ಅವರ ನಿರ್ಧಾರ ಏನು ಅದನ್ನು ತಿಳ್ಕೊಂಡು ಲಾಸ್ಟಿಗೆ ಇವರ ಒಂದು ಒಪಿನಿಯನ್ ಏನಿದೆ ಅದನ್ನು ತಿಳಿಸ್ತಾರೆ. ಇದು ಈ ನಕ್ಷತ್ರದಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಮುಖವಾದಂಥ ಗುಣ. ಯಾಕಂದರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ಶನಿಯ ಮೂಲ ತ್ರಿಕೋನ ರಾಶಿಯಾದಂಥ ಕುಂಭರಾಶಿಗೆ. ಆದ್ದರಿಂದ ಮೊದಲು ಬೇರೆಯವರು ಏನು ಹೇಳ್ತಾರೆ ಅದನ್ನು ಕ್ಯಾಚ್ ಮಾಡಿಕೊಂಡು ಅದನ್ನೆಲ್ಲ ಗಮನಿಸಿ ಅದಾದ ನಂತರ ಇವರ ಒಂದು ಒಪಿನಿಯನ್ನ ಶೇರ್ ಮಾಡುವಂತಹ ಗುಣ ಈ ನಕ್ಷತ್ರದಲ್ಲಿ ಇರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಸರಿಯಾದ ಗ್ರಹಗಳಿದ್ದು ಸರಿಯಾದ ಟೈಮಲ್ಲಿ ದಶಾಭುಕ್ತಿ ಬಂದರೆ ಡೆಫಿನೆಟ್ಲಿ ನಮಗೆ ಹೈ ಲೆವೆಲ್ ಸಕ್ಸಸ್. ಅಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಅಷ್ಟೇ, ಬಿಸ್ನೆಸ್ ಮಾಡಿದರೂ ಅಷ್ಟೇ, ಅಥವಾ ಈ ಮೀಡಿಯಾಕ್ಕೆ ಸಂಬಂಧಪಟ್ಟ ಒಂದು ಫೀಲ್ಡಲ್ಲಿ ಇದ್ದರೂ ಕೂಡ ಹೈ ಲೆವೆಲ್ ಸಕ್ಸಸ್, ಒಳ್ಳೆ ನೇಮ್, ಫೇಮ್ ಮತ್ತು ನಮ್ಮ ಒಂದು ಏನು ಕನಸಿರುತ್ತೆ ಆ ಕನಸೆಲ್ಲ ನನಸು ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೊಡ್ತಕ್ಕಂಥ ನಕ್ಷತ್ರ ಈ ಶತಭಿಷ ನಕ್ಷತ್ರ. ಆದ್ದರಿಂದ ಹೈಯೆಸ್ಟ್ ಲೆವೆಲ್ ನೇಮ್, ಫೇಮ್ ಬರಬೇಕಾದ್ರೆ ಈ ನಕ್ಷತ್ರ ಮತ್ತು ರಾಹುವಿನ ಒಂದು ಶಕ್ತಿ ಬಹಳ ಮುಖ್ಯ.
ಇದೆರಡು ಒಬ್ಬ ವ್ಯಕ್ತಿಗೆ ಪ್ರಾಪರ್ ಟೈಮಲ್ಲಿ ಸಿಕ್ಕಿದರೆ ನೋ ಡೌಟ್ ಹಿ ವಿಲ್ ಬಿ ಹೈಯೆಸ್ಟ್ ಸಕ್ಸಸ್ಫುಲ್ ಪರ್ಸನ್. ಮತ್ತು ಇವರ ಒಂದು ಏನು ಕನಸಿರುತ್ತೆ ಅದೆಲ್ಲ ಕನಸೆಲ್ಲ ನನಸು ಮಾಡಿಕೊಳ್ಳುವಂಥ ಒಂದು ಅದೃಷ್ಟ ಈ ನಕ್ಷತ್ರದಲ್ಲಿ ಬರುತ್ತೆ. ಹಾಗೆ ಈ ನಕ್ಷತ್ರದವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಇವರಿಗೆ ರಹಸ್ಯಗಳನ್ನು ತಿಳಿಯುವ, ಗುಪ್ತ ವಿಷಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚು ಆಸಕ್ತಿ. ಇವರಿಗೆ ವೈದ್ಯ, ಚಿಕಿತ್ಸೆ, ಜ್ಯೋತಿಷ್ಯ, ಯೋಗ, ತಾಂತ್ರಿಕ, ರಿಸರ್ಚ್ ಫೀಲ್ಡ್, ವಿಜ್ಞಾನ, ಮನಃಶಾಸ್ತ್ರ, ಟೀಚಿಂಗ್ ಇತ್ಯಾದಿ ಕ್ಷೇತ್ರಗಳು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರು ತುಂಬ ಹಠವಾದಿಗಳಾಗಿರ್ತಾರೆ. ತಾವು ಹೇಳಿದಾಗೆ ನಡಿಬೇಕು ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ತಮ್ಮ ಬಗ್ಗೆ ಸ್ವಾಭಿಮಾನ, ಅಹಂಕಾರ ಇರುತ್ತೆ ಇವರಿಗೆ. ಇವರು ಬೇರೆಯವರನ್ನು ಅಷ್ಟು ಸುಲಭವಾಗಿ ನಂಬಲ್ಲ, ಸ್ವಲ್ಪ ಸಂಶಯದಿಂದಲೇ ನೋಡ್ತಾರೆ. ಇನ್ನು ಈ ನಕ್ಷತ್ರ ಆಲ್ರೆಡಿ ನಾನು ಹೇಳಿದೆ ಮೀಡಿಯಾದಲ್ಲಿ ಸಕ್ಸಸ್ ಕೊಡ್ತಕ್ಕಂತಹ ನಕ್ಷತ್ರ. ಅಂದರೆ ಸಿನಿಮಾ ಇರ್ಬೋದು ಅಥವಾ ಆ್ಯಂಕರಿಂಗ್ ಇರ್ಬೋದು, ಡೈರೆಕ್ಷನ್ ಮಾಡೋದಿರ್ಬೋದು. ಡೈರೆಕ್ಷನ್ಗೆ ಈ ನಕ್ಷತ್ರ ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಈ ಮೀಡಿಯಾಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ಸಕ್ಸಸ್ ಕೊಡ್ತಕ್ಕಂಥ ನಕ್ಷತ್ರ ಈ ಶತಭಿಷ ನಕ್ಷತ್ರ. ಇವರಿಗೆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡುವಂಥ ಟ್ಯಾಲೆಂಟ್ ಇರುತ್ತೆ. ಈ ನೇಚರ್ ಇರುವುದರಿಂದ ಡೈರೆಕ್ಷನ್ ಇರ್ಬೋದು ಅಥವಾ ಯಾವುದೇ ರೀತಿಯ ಮೀಡಿಯಾಗೆ ಸಂಬಂಧಪಟ್ಟದರಲ್ಲಿ ಹೆಚ್ಚು ಸಕ್ಸಸ್ ಸಿಗುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರಲ್ಲಿ ತುಂಬ ಪ್ರೊಟೆಕ್ಟಿವ್ ನೇಚರ್ ಇರುತ್ತೆ. ಅಂದರೆ ಇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳಿರ್ಬೋದು ಅಥವಾ ಇವರ ಫೀಲಿಂಗ್ಸ್ ಇರ್ಬೋದು, ಅದನ್ನೆಲ್ಲ ತುಂಬಾ ಪ್ರೊಟೆಕ್ಟಿವ್ ನೇಚರಿಂದ ನೋಡ್ಕೊಳ್ತಾರೆ. ಹೊರಗಡೆ ಬರುವಂತಹ ವ್ಯಕ್ತಿಗಳಿಂದ ಅಥವಾ ಔಟ್ಸೈಡ್ ವರ್ಲ್ಡಿಂದ ಏನೇ ಬಂದರೂ ಇವರ ಒಂದು ಬಿಲಾಂಗಿಂಗ್ಸ್ಗೆ ಡ್ಯಾಮೇಜ್ ಆಗುವುದು ಇವರಿಗೆ ಇಷ್ಟ ಆಗಲ್ಲ. ಆದ್ದರಿಂದ ಇವರದ್ದು ಅಂತ ಏನಿರುತ್ತೆ, ಇವರ ಒಂದು ಬಿಲಾಂಗಿಂಗ್ಸ್ ಇರ್ಬೋದು, ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂತಹ ನೇಚರ್ ಈ ನಕ್ಷತ್ರದಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಈ ನಕ್ಷತ್ರದವರು ಮೆಚ್ಚುಗೆ, ಅವರ ಬಗ್ಗೆ ಮೆಚ್ಚುಗೆ ಜಾಸ್ತಿ ಇಷ್ಟಪಡ್ತಾರೆ. ಅಂದರೆ ಹೊಗಳಬೇಕು ಅವರನ್ನು. ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರಾ, ಮೆಚ್ಚುಗೆ ಕೊಡ್ತಾ ಇದ್ದಾರಾ, ಅದನ್ನು ಜಾಸ್ತಿ ಗಮನಿಸ್ತಾರೆ. ಹಾಗೆ ಇವರಿಗೆ ಯಾವುದೇ ವಿಷಯದಲ್ಲಿ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಇರುತ್ತೆ. ಜೀವನದ ಏನೇ ಕಷ್ಟಕರ ಸಂದರ್ಭದಲ್ಲೂ ಧೈರ್ಯದಿಂದ ಎದುರಿಸ್ತಾರೆ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದವರು ನೋಡಲಿಕ್ಕೆ ಬಾಹ್ಯವಾಗಿ ಗಂಭೀರ ಅಂತ ಅನಿಸಿದ್ರು ಹೃದಯದಲ್ಲಿ ಮೃದು ಮನಸ್ಸಿನವರಾಗಿರ್ತಾರೆ. ಧರ್ಮ, ನ್ಯಾಯ, ನೀತಿ ಅನುಸರಿಸ್ತಾರೆ. ಈ ನಕ್ಷತ್ರದವರು ಏಕಾಂಗಿತನವನ್ನು ಇಷ್ಟಪಡ್ತಾರೆ. ಈ ನಕ್ಷತ್ರದಲ್ಲಿ ಒಬ್ಬ ವ್ಯಕ್ತಿ ಒಂಟಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ನಾಲೆಜ್ ಬರುವಂತಹ ಸಬ್ಜೆಕ್ಟ್ ಯಾವುದರಲ್ಲಾದರೂ ಇಂಟ್ರೆಸ್ಟ್ ಬಂದು ಅದನ್ನು ಸ್ಟಡಿ ಮಾಡಿ ಜ್ಞಾನ ಪಡ್ಕೊಳ್ಳುವಂಥ ಆಸಕ್ತಿ ಈ ನಕ್ಷತ್ರದಲ್ಲಿ ಬರುತ್ತೆ. ಅಂದರೆ ಈ ನಕ್ಷತ್ರದವರು ಯಾವಾಗ ಒಂಟಿಯಾಗಿರ್ತಾರೆ ಆವಾಗ ಅವರಿಗೆ ಯಾವುದರಲ್ಲಾದರೂ ಇಂಟ್ರೆಸ್ಟ್ ಬಂದು ನಾಲೆಜ್ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಅದನ್ನು ಒಬ್ಬರೇ ಇದ್ದಾಗ, ಏಕಾಂಗಿಯಾಗಿದ್ದಾಗ ಹೆಚ್ಚು ಜ್ಞಾನ ಪಡೆಯುವಂಥವರಾಗಿರ್ತಾರೆ. ಈ ನಕ್ಷತ್ರಕ್ಕೆ ಕುಂಭರಾಶಿಯಾಧಿಪತಿ ಶನಿ ಮತ್ತು ರಾಹುವಿನ ಶಕ್ತಿ ಎರಡೂ ಇರುವ ಕಾರಣ ಆ ಒಂದು ನಾಲೆಜ್ ತಗೊಂಡು ಯಾವ ರೀತಿ ಮುಂದೆ ಬರ್ಬೋದು ನಾವು ಜೀವನದಲ್ಲಿ ಅನ್ನುವಂಥ ದಾರಿನ ಹುಡ್ಕೊಳ್ಳುವಂಥ ಪ್ರಯತ್ನಗಳು ಹೆಚ್ಚಾಗಿ ನಡೆಯುತ್ತೆ. ನೆಕ್ಸ್ಟ್, ಈ ನಕ್ಷತ್ರದ ಚಿಹ್ನೆ ಬಂದು ಒಂದು ಸರ್ಕಲ್. ಇದು ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಒಂದು ಲಿಮಿಟ್ಸ್ ಏನು, ನಮ್ಮ ಒಂದು ಬೌಂಡ್ರಿ ಏನು ಅನ್ನೋದನ್ನು ತಿಳಿಸಿಕೊಡ್ತಕ್ಕಂಥದ್ದು ಈ ಶತಭಿಷ ನಕ್ಷತ್ರ. ಸೊ ಈ ನಕ್ಷತ್ರದಲ್ಲಿ ಸರಿಯಾದ ಗ್ರಹಗಳು ಅಂದರೆ ರಾಹು, ಶನಿ, ಬುಧ, ಶುಕ್ರ ಈ ಗ್ರಹಗಳು ಈ ನಕ್ಷತ್ರದಲ್ಲಿ ಬಂದಾಗ, ಅದರ ದಶಾಭುಕ್ತಿ ಬಂದಾಗ ಖಂಡಿತವಾಗ್ಲೂ ನಮ್ಮ ಒಂದು ಲಿಮಿಟ್ಸ್ ಏನಿದೆ ಆ ಲಿಮಿಟ್ಸಿಂದ ನಾವು ಯಾವ ರೀತಿ ಹೊರಗೆ ಬರಬೇಕು ಅನ್ನುವಂತಹ ದಾರಿಯನ್ನು ಕೆಲವು ಗ್ರಹಗಳು ಈ ನಕ್ಷತ್ರದಲ್ಲಿ ಬಂದಾಗ ತೋರಿಸ್ತವೆ. ಆದ್ದರಿಂದ ಒಂದು ಹೈ ಲೆವೆಲ್ ಸಕ್ಸಸ್ ಸಿಗಬೇಕಾದ್ರೆ ಈ ನಕ್ಷತ್ರ ತುಂಬ ಇಂಪಾರ್ಟೆಂಟ್. ಇನ್ನು ಈ ನಕ್ಷತ್ರದವರ ಮ್ಯಾರಿಡ್ ಲೈಫ್ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಕಂಡ್ರೂ ವಯಸ್ಸು ಹೆಚ್ಚಿದಂತೆ ಸ್ಥಿರತೆ ಮತ್ತು ಪರಸ್ಪರ ಬಾಂಧವ್ಯ ಬಲವಾಗ್ತದೆ. ಇನ್ನು ಈ ನಕ್ಷತ್ರ ಏನಾದರೂ ನೆಗೆಟಿವ್ ವೇಯಲ್ಲಿ ಇದ್ದರೆ ಅವರಿಗೆ ಈ ಸ್ಪಿರಿಚುವಾಲಿಟಿಗೆ ಹೋದಾಗ ಈ ಮಾಟ ಮಂತ್ರ ಇಂತಹದ್ರ ಕಡೆಗೆ ಹೋಗಿ ಅವರು ತೊಂದರೆ ಮಾಡಿಕೊಂಡು ಬೇರೆಯವರಿಗೂ ತೊಂದರೆ ಕೊಟ್ಟು ಒಂದು ರೀತಿ ಸಫರ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ರಾಹು ಅಧಿಪತಿಯಾಗಿರುವುದರಿಂದ ರಾಹು ಒಂದು ಶಾರ್ಟ್ಕಟ್ ಹುಡುಕುವಂತಹ ಗ್ರಹ. ಆದ್ದರಿಂದ ಇವರು ಏನೇ ಕಷ್ಟ ಬಂದರೂ ಈ ಮಾಟ ಮಂತ್ರ ಕಡೆಗೆ ಹೋಗುವುದು ಈ ಥರದ್ರಲ್ಲ. ಅಂದರೆ ಇವ್ರು ಹಾಳಾಗುವುದಲ್ಲದೆ ಬೇರೆಯವರನ್ನು ಹಾಳು ಮಾಡಿ ಒಂದು ರೀತಿ ತೊಂದರೆಗೆ ಸಿಕ್ಕಿ ಹಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ನಕ್ಷತ್ರ ಏನಾದರೂ ನೆಗೆಟಿವ್ ವೇಯಲ್ಲಿ ಇದ್ದರೆ ದೇವರ ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಬೇರೆ ಕೆಟ್ಟ ದಾರಿ ಹಿಡಿದು ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದೇನೆಂದರೆ ಈ ನಕ್ಷತ್ರ ಏನಾದರೂ ನೆಗೆಟಿವ್ ವೇಯಲ್ಲಿ ಇದ್ದರೆ ಅಥವಾ ಈ ನಕ್ಷತ್ರದಲ್ಲಿ ನೆಗೆಟಿವ್ ಪ್ಲಾನೆಟ್ಸ್ ಇದ್ದರೆ ಐದರ್ ಅವರೇ ಮೋಸ ಮಾಡುವಂಥವರಾಗಿರ್ತಾರೆ ಅಥವಾ ಬೇರೆಯವರಿಂದ ಅವರೇ ಮೋಸ ಹೋಗ್ತಾರೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಪ್ಲಾನೆಟ್ಸ್ ಏನಾದರೂ ಈ ನಕ್ಷತ್ರದಲ್ಲಿ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ
ಮುಂದೆ ತೊಂದರೆ ಆಗಬಹುದು. ಈ ನಕ್ಷತ್ರದವರು ಕೆಲವರು ಸ್ವಲ್ಪ ಮದ್ಯಪಾನ ಅಥವಾ ಡ್ರಗ್ಸ್ ಇದಕ್ಕೆ ಎಡಿಕ್ಟ್ ಆಗಿಬಿಡ್ತಾರೆ. ಬಹಳ ಬೇಗ ಎಡಿಕ್ಟ್ ಆಗಿ ಅದರಿಂದ ಹೊರಗೆ ಬರಲ್ಲ. ಯಾಕಂತಂದರೆ ರಾಹು ನೆಗೆಟಿವಲ್ಲಿ ಇದ್ದರೆ ಒಂದು ಇಲ್ಯೂಷನ್ ಕೊಡುತ್ತೆ. ಅಂದರೆ ಭ್ರಮೆ ಅಥವಾ ಮಾಯಾಲೋಕ ಅಂತ ಏನು ಕರಿತೀವಿ ಅದರಲ್ಲೇ ಇರುವುದಕ್ಕೆ ಇಷ್ಟಪಡ್ತಾರೆ ರಾಹು ಏನಾದರೂ ನೆಗೆಟಿವ್ ಆಗಿದ್ದರೆ. ಆದ್ದರಿಂದ ಇದು ಏನು ಮಾಡುತ್ತೆ, ಯಾವಾಗಲೂ ಒಂದು ರೀತಿ ಈ ಮದ್ಯಪಾನ ಮಾಡೋದಿರ್ಬೋದು ಅಥವಾ ಬೇರೆ ಡ್ರಗ್ಸ್ಗಳನ್ನು ತಗೊಳ್ಳೋದಿರ್ಬೋದು, ಈ ಥರದ್ರಲ್ಲಿ ತೇಲ್ಸ್ತಾ ಇರುತ್ತೆ. ಒಬ್ಬ ಮನುಷ್ಯನ ಅಂದರೆ ಅವನಿಗೆ ಏನು ಬೇಕು, ಏನು ಮಾಡಬೇಕು ಜೀವನದಲ್ಲಿ ಇದ್ಯಾವುದು ಒಂದು ಥಾಟ್ಸ್ ಕೂಡ ಬರುವುದಿಲ್ಲ. ಇದು ಈ ನಕ್ಷತ್ರದ ನೆಗೆಟಿವ್ ಪಾರ್ಟ್. ಇನ್ನು ಈ ನಕ್ಷತ್ರದವರು ನರ್ವಸ್ ಸಿಸ್ಟಮ್ ಇಶ್ಯೂಸ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಕಫ, ಕೆಮ್ಮು, ಅಸ್ತಮ, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಇದಿಷ್ಟು ಶತಭಿಷ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ನಿಮ್ಮ ಜಾತಕದಲ್ಲಿ ರಾಹುವಿನ ಪ್ಲೇಸ್ಮೆಂಟ್, ಬೇರೆ ಗ್ರಹಗಳ ಪೊಸಿಷನ್ಸ್ ಮೇಲೆ ಕ್ಯಾರೆಕ್ಟರ್ಸ್ ವೇರಿ ಆಗಬಹುದು. ಓಕೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ. ಎಲ್ರಿಗೂ ಒಳ್ಳೆಯದಾಗಲಿ.